ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಕರ್ಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಹಾಗಾದರೆ ಬನ್ನಿ ನೋಡೋಣ ಕರ್ಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಕರ್ಣ ನಿಧಿ ವಾಪಸ್ ಮನೆಗೆ ಬಂದಾಗ ನಿಧಿ ಹತ್ರ ಹೋಗಿ, ನಿಧಿ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳಿದಾಗ, ಅದು ಅಕ್ಕ ಹೊರಗೆ ಹೋಗಿದ್ದೆ ನನ್ನ ಫ್ರೆಂಡ್ ನ ಭೇಟಿ ಮಾಡೋದಕ್ಕೆ ಅಂತ ನಿಧಿ ಹೇಳ್ತಾರೆ. ಆಗ ನಿನಗೊಂದು ವಿಷಯ ಗೊತ್ತಾ, ಕರ್ಣ ಯಾರೋ ತುಂಬಾ ಮುಖ್ಯವಾಗಿರುವಂತ ವ್ಯಕ್ತಿನ ಭೇಟಿ ಮಾಡಕ್ಕೆ ಹೋಗ್ತಿದ್ರಂತೆ. ಅದ್ ಯಾರು ಅಂತ ಮಾಲ್ತಿ ಅಮ್ಮ ಹೇಳ್ತಿದ್ರು. ಅಷ್ಟರಲ್ಲಿ ಮಾವ ಬಂದು ಕರೆದಿದ ತಕ್ಷಣ ಹೊರಟೋದ್ರು. ಅದು ಯಾರಿರಬಹುದು, ಅವರು ಪ್ರೀತಿಸ್ತಿರೋ ಹುಡುಗಿ ಅನ್ಸುತ್ತೆ ಅಲ್ವಾ ಅಂತ ಹೇಳಿದಾಗ, ಏನೋ ಅಕ್ಕ ನನಗೆ ಗೊತ್ತಿಲ್ಲ ಅಂತ ನಿಧಿ ಹೇಳ್ತಾರೆ. ಸರಿ ಆಯ್ತು ಬಿಡು, ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ತೇಜಸ್ಸು ನಾಳೆ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿದ್ದಾನೆ, ಅದಕ್ಕೆ ನಾನು ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ, ಅಕ್ಕ ನೀನು ಒಬ್ಬಳೇ ಹೋಗ್ತೀಯಾ ಅಂತ ನಿಧಿ ಹೇಳ್ತಾರೆ. ಹೌದು, ಇನ್ಯಾರನ್ನ ಕರ್ಕೊಂಡು ಹೋಗ್ಲಿ, ನೋಡು ಕರ್ಣನಿಗೆ ಮಾತ್ರ ಈ ವಿಷಯ ಗೊತ್ತಾಗೋದು ಬೇಡ ಅಂತ ತೇಜಸ್ ಹೇಳ್ತಿದ್ರು. ಆದ್ರೆ ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದು ಬರ್ತೀನಿ, ಏನಾಗುತ್ತೆ ನೋಡೋಣ ಅಂತ ಹೇಳಿದಾಗ, ಸರಿ ಅಕ್ಕ ಆಯ್ತು, ಯಾರನ್ನು ಮತ್ತೆ ನಂಬೋದಕ್ಕೆ ಹೋಗ್ಬೇಡ, ತೇಜಸ್ ಭಾವ ವಾಪಸ್ ಬಂದಿರಬಹುದು, ಆದರೆ ನನಗಂತೂ ನಂಬಿಕೆ ಇಲ್ಲ, ನೋಡೋಣ ಅವರು ಏನ್ ಹೇಳ್ತಾರೆ ಅಂತ ನಿಧಿ ಹೇಳಿದಾಗ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನನ್ನ ಪ್ರಶ್ನೆಗೆ ನಾಳೆ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ. ನಾಳೆ ಯಾರು ಗೊತ್ತು, ನಾಳೆ ಎಲ್ಲಾನು ಸರಿ ಹೋಗಬಹುದು. ತೇಜಸ್ ಮತ್ತೆ ನನಗೆ ವಾಪಸ್ ಸಿಕ್ಕಿ ಎಲ್ಲಾ ವಿಷಯನು ಮನೆಯವರಿಗೆ ಹೇಳುವಂತ ಪರಿಸ್ಥಿತಿ ಬಂದ್ರೂ ಬರಬಹುದು. ನಾವೆಲ್ಲದಕ್ಕೂ ತಯಾರಾಗಿರಬೇಕು ಅಂತ. ಅಕಸ್ಮಾತ್ ಏನಾದ್ರೂ ತೇಜಸ್ ಏನಾಯ್ತು ಅಂತ ಹೇಳಿದ್ರೆ ನಾನು ತೇಜಸ್ನ ನಂಬ್ತೀನಿ ಅಂತ ನಿತ್ಯ ಹೇಳ್ತಾರೆ. ಆಗ ಸರಿ ಅಕ್ಕ ಆಯ್ತು, ನಾಳೆ ನೀನು ಹೋಗಿದ್ದು ಬಾ, ಆದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಫೋನ್ ಮಾಡು ಅಂತ ನಿಧಿ ಹೇಳ್ತಾರೆ. ಹಾಗೇನೆ ಬೆಳಗ್ಗೆ ಎದ್ದಿದ ತಕ್ಷಣನೇ ದೇವಸ್ಥಾನಕ್ಕೆ ನಿತ್ಯ ಹೋಗ್ತಾರೆ. ಹೋಗಿದ ತಕ್ಷಣನೇ ತೇಜಸ್ನ ನೋಡಿ ಕೋಪ ಮಾಡಿಕೊಂಡು ಆಗ ಕೂಗಾಡ್ತಾರೆ, ನೀನ್ ಯಾಕೆ ವಾಪಸ್ ಬಂದಿದ್ಯಾ, ಮತ್ತೆ ನಿನ್ನ ನೋಡಿದ್ರೆ ನನಗೆ ತುಂಬಾನೇ ಕೋಪ ಬರ್ತಿದೆ, ನಿಜವಾಗ್ಲೂ ನಿನ್ನ ಮುಖ ನೋಡೋಕೆ ನನಗೆ ಇಷ್ಟನೇ ಇಲ್ಲ, ಯಾಕೆ ವಾಪಸ್ ಬಂದೆ, ನೀನು ಎಷ್ಟು ಮೋಸ ಮಾಡಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ ಅಂತ ಹೇಳಿದಾಗ, ಅವತ್ತು ಮದ್ವೆ ಮನೆಯಲ್ಲಿ ಎಲ್ಲರ ಮುಂದೆ ಎಷ್ಟೆಲ್ಲ ಅವಮಾನ ಆಯ್ತು ಗೊತ್ತಿದ್ಯಾ ಅಂತ ಕೇಳಿದಾಗ, ನೀನು ಮೋಸ ಮಾಡಿದವನು, ನನಗೆ ನಿನ್ನ ನಂಬೋದಿಲ್ಲ, ನಿನ್ನ ಭೇಟಿಯಾಗಬಾರದು ಅಂತ ಅನ್ಕೊಂಡಿದ್ದೆ, ಆದರೆ ಏನ್ ಮಾಡೋದು, ಸತ್ಯ ತಿಳ್ಕೊಬೇಕಲ್ವಾ, ನೀನು ಯಾಕೆ ಮೋಸ ಮಾಡಿದೆ ಅಂತ ಗೊತ್ತಾಗಬೇಕಲ್ವಾ, ಅದು ಒಂದೇ ಕಾರಣಕ್ಕೆ ನಿನ್ನನ್ನ ಭೇಟಿಯಾಗೋದಕ್ಕೆ ಒಪ್ಪಿಕೊಂಡು ಇಲ್ಲಿಯವರೆಗೂ ಬಂದಿದ್ದೀನಿ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಅಂತ ಹೇಳಿದಾಗ, ಯಾರನ್ನು ನಂಬದೆ ಅಂತ ನಾನು ನಿನ್ನನ್ನ ನಂಬಿ ಮೋಸ ಹೋದೆ ಅಂತ ನಿತ್ಯ ಹೇಳಿದಾಗ, ನಿತ್ಯ ನೀನೇ ಈ ತರ ಮಾತನಾಡಿ ಬಿಟ್ರೆ ಹೇಗೆ, ಅಲ್ಲ ನಾವು ಪ್ರೀತಿಸ್ತಿದ್ವಿ, ನನ್ನನ್ನ ನೀನು ನಂಬಲೇ ಇಲ್ಲ, ಹಾಗೆ ನನ್ನ ಬಗ್ಗೆ ಅರ್ಥನೆ ಮಾಡಿಕೊಳ್ಳದೆ ಈ ತರ ಎಲ್ಲ ಮಾತನಾಡಿದ್ರೆ ಹೇಗೆ, ನಾನು ಮೋಸ ಮಾಡಿಲ್ಲ ನಿತ್ಯ, ನನ್ನ ಮಾತನ್ನ ಕೇಳೋ, ನೀನು ಈ ತರ ಮಾತನಾಡಿದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ, ಹಾಗೇನೆ ಮತ್ತೆ ನೀನು ಸಿಕ್ತೀಯಾ ಅನ್ನೋ ಖುಷಿಲಿ ವಾಪಸ್ ಬಂದಿದ್ದೀನಿ, ನೀನೇ ಹೀಗೆ ನನಗೆ ಚುಚ್ಚಿ ಮಾತನಾಡಿದ್ರೆ ಹೇಗೆ ಅಂತ ತೇಜಸ್ ಹೇಳ್ತಾರೆ. ನೀನು ಹೇಗೆ ಮಾತನಾಡಬೇಕು, ನೀನು ಮಾಡಿರುವಂತ ತಪ್ಪಿಗೆ ಅಂತ ಸರಿಯಾಗಿ ಹೊಡಿತಾರೆ. ಆಗ ಕೆನ್ನಿಗೆ ಹೊಡೆದಿದ ತಕ್ಷಣನೇ, ಅಯ್ಯೋ ನಿತ್ಯ ಏನ್ ಮಾಡ್ತಿದ್ಯಾ ನೀನು, ಅಲ್ಲ ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ, ಹಾಗಾದ್ರೆ ನನ್ನ ಮೇಲೆ ನಂಬಿಕೆನೂ ಇಲ್ವಾ, ನನ್ನ ಮಾತನ್ನ ಕೇಳಿಸಿಕೊಳ್ಳದೆ ಇರುವಷ್ಟು ಕೋಪನ ನಿನಗೆ ಅಂತ ತೇಜಸ್ ಹೇಳ್ತಾರೆ. ಹೌದು, ಅಷ್ಟು ಕೋಪ ಇದೆ, ಆದ್ರೆ ಸತ್ಯ ತಿಳ್ಕೊಳಕ್ಕೆ ಅಂತ ಬಂದಿದ್ದೀನಲ್ಲ, ಅದೇನು ಸತ್ಯ ಅಂತ ಮೊದಲು ಹೇಳು, ಹಾಗೆ ಅವತ್ತು ಯಾಕೆ ಹೋದೆ ಅನ್ನೋದು ನನಗೆ ಹೇಳು ಅಂತ ನಿತ್ಯ ಕೂಗಾಡಿದಾಗ, ಹೇಳ್ತೀನಿ ನಿತ್ಯ, ಆದ್ರೆ ಎಲ್ಲದಕ್ಕೂ ಸರಿಯಾದ ಸಮಯ ಬರ್ಲಿ ಅಂತ ಕಾಯ್ತಿದ್ದೆ ಅಂತ ತೇಜಸ್ ಹೇಳ್ತಾರೆ. ಸಮಯ ಅಂತ ಅನ್ಕೊಂಡು ನನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ಯಾ, ಏನ್ ಅನ್ಕೊಂಡಿದ್ಯಾ ನೀನು ಅಂತ ಬೈತಾ, ನೋಡು ಬೇಡ ತೇಜಸ್, ಹೇಳ್ತಾ ಇದ್ದೀನಿ, ಏನ್ ವಿಷಯ ಏನ್ ಹೇಳ್ಬೇಕು ಅಂತ ಕರ್ಸಿದ್ದು ಅದನ್ನೆಲ್ಲ ಹೇಳ್ಬಿಡು ಅಂತ ನಿತ್ಯ ಹೇಳ್ತಾರೆ. ಸರಿ ಆಯ್ತು ಹೇಳ್ತೀನಿ ಅಂತ ಆಗ ಎಲ್ಲಾ ವಿಷಯವನ್ನ ಹೇಳೋದಕ್ಕೆ ಅಂತ ಶುರು ಮಾಡ್ತಾರೆ. ಅವತ್ತು ನನ್ನ ಯಾರೋ ಕರ್ಕೊಂಡು ಹೋಗಿದ್ರು, ನನ್ನ ತಂದೆ ತಾಯಿನೂ ಕರ್ಕೊಂಡು ಹೋಗಿದ್ರು, ಇಷ್ಟು ದಿನ ನಮ್ಮನ್ನ ಎಲ್ಲೋ ಇಟ್ಟಿದ್ರು, ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ, ಅಲ್ಲಿಂದ ತಪ್ಪಿಸಿಕೊಂಡು ನಿನ್ನನ್ನ ಹುಡುಕಿಕೊಂಡು ಇಲ್ಲಿಯವರೆಗೂ ನಾನು ಬಂದಿದ್ದೀನಿ, ನೀನು ನೋಡಿದ್ರೆ ಈ ತರ ಮಾತನಾಡಿದ್ಯಲ್ಲ ನಿತ್ಯ, ನಿನ್ನನ್ನ ಬಿಟ್ಟು ಹೋಗುವಂತ ವ್ಯಕ್ತಿನ ನಾನು, ನನ್ನ ಮೇಲೆ ಒಂದು ಚೂರು ಸಹ ನಂಬಿಕೆ ಇಲ್ಲದೆ ಹೀಗೆ ಹೇಳ್ಬಿಟ್ಟಲ್ಲ, ನೀನೇನೆ ಅಂತ ಹೇಳಿದಾಗ, ಇದನ್ನೆಲ್ಲ ಯಾರಾದ್ರೂ ನಂಬವರಿಗೆ ಹೇಳೋ, ನಾನು ನಿನ್ನ ಕತೆನೆಲ್ಲ ನಂಬುತ್ತೀನಿ ಅಂತ ಅನ್ಕೊಂಡಿದ್ಯಾ, ಇದೆಲ್ಲ ಆಟ ಆಡುವಂತ ವಿಷಯ ಅಂತ ಅನ್ಕೊಂಡಿದ್ಯಾ ಅಂತ ನಿತ್ಯ ಹೇಳ್ತಾರೆ. ಹೀರೋ ಸತ್ಯನೇ ಅದು, ನೀನು ನಂಬಿದ್ರೆ ಬಿಟ್ರು ನಿಜನೇ ಇದು, ನನ್ನ ತಂದೆ ತಾಯಿ ನಾನು ಎಲ್ಲರೂ ಕೂಡ ಎಲ್ಲಿದ್ವಿ ಅಂತಾನೆ ಗೊತ್ತಿಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗಿದ್ರು ಅಂತಾನೂ ಗೊತ್ತಿಲ್ಲ, ಒಟ್ನಲ್ಲಿ ಅವರೆಲ್ಲ ರೌಡಿಗಳು ಅಂತ ತೇಜಸ್ ಹೇಳ್ತಾರೆ. ಆಗ ನಿತ್ಯಗೆ ಈ ಕಡೆ ನಂಬಬೇಕಾ ಬಿಡಬೇಕಾ ಅಂತ ಒಂದು ಗೊತ್ತಾಗೋದಿಲ್ಲ. ಕರ್ಣನಿಗೆ ತೇಜಸ್ ಭೇಟಿ ಆಗೋದಕ್ಕೆ ನಿತ್ಯ ಅಕ್ಕ ಹೋಗಿದ್ದಾರೆ ಅಂದಾಗ, ಏನ್ ಮಾತನಾಡ್ತಿದ್ದೀರಾ, ಮತ್ತೆ ನನಗೆ ಯಾಕೆ ಈ ವಿಷಯ ಹೇಳಲಿಲ್ಲ ಅಂತ ಕರ್ಣ ಹೇಳ್ತಾರೆ. ಹೌದು ಹೇಳ್ಬೇಕು ಅಂತ ಅನ್ಕೊಂಡ್ವಿ, ಆದ್ರೆ ತೇಜಸ್ ಭಾವ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿದ್ರಂತೆ, ಅದಕ್ಕೆ ಯಾರಿಗೂ ಹೇಳಿಲ್ಲ, ಆದ್ರೆ ನಿನ್ನೆ ರಾತ್ರಿ ಅಷ್ಟೇನೆ ನನಗೆ ಎಲ್ಲ ವಿಷಯವನ್ನು ಹೇಳಿದ್ರು ನಿತ್ಯ ಅಕ್ಕ.
ಆದ್ರೆ ಇವತ್ತು ಏನಾಗುತ್ತೋ ಏನೋ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದಾಗ ಏನ್ ಮಾತನಾಡ್ತಿದ್ದೀರಾ? ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ಅವರನ್ನ ಒಬ್ಬರನ್ನೇ ಕಳಿಸಿದ್ದೀರಲ್ಲ, ಅವರಿಗೆ ಯಾವುದೇ ತರ ಟೆನ್ಷನ್ ಆಗಬಾರದು. ನಿತ್ಯಾಗೆ ನೀವು ನೋಡಿದ್ರೆ ಈ ತರ ಆರಾಮವಾಗಿ ಕೂತಿದ್ದೀರಲ್ಲ, ಮೊದಲು ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂಬುದನ್ನು ನೋಡಿ ಹೋಗೋಣ ಅಂತ ಹೇಳಿದಾಗ ಆ ತೇಜಸ್ ಏನೋ ಮಾತನಾಡ್ತಾನೋ, ಏನು ಸತ್ಯ ಗೊತ್ತಾಗುತ್ತೋ, ಅದರಿಂದ ಪಾಪ ನಿತ್ಯನ ಪರಿಸ್ಥಿತಿ ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಿದೆ, ಬನ್ನಿ ಹೋಗೋಣ ಅಂತ ಹೇಳಿ ಕರ್ಣ ಕರ್ಕೊಂಡು ಹೋಗ್ತಾರೆ ನಿಧಿನ. ಅದನ್ನೆಲ್ಲ ಕೇಳಿಸಿಕೊಂಡು ಕರ್ಣ ಅವರ ತಂದೆ ತೇಜಸ್ ಹಾಗಾದ್ರೆ ನಿತ್ಯನ್ನ ಭೇಟಿಯಾಗಿದ್ದಾನ, ಈ ವಿಷಯ ನನಗೆ ಗೊತ್ತೇ ಆಗಲಿಲ್ವಲ್ಲ, ಹಾಗಾದ್ರೆ ನಾವೆಲ್ಲರೂ ಹೋಗಬೇಕು ಅಂತ ಹೇಳಿ ಕರ್ಣ ಅವರ ತಂದೆ ಹಾಗೆ ನಯನತಾರ, ಸಂಜಯ್ ಎಲ್ಲರೂ ಕೂಡ ಅವರು ದೇವಸ್ಥಾನಕ್ಕೆ ಬರ್ತಾರೆ. ಹಾಗೆ ಬಂದಿದ ತಕ್ಷಣನೇ ಕರ್ಣ ಅವರಿಂದನೇ ಬಂದು ಹಿಂದೆಯಿಂದ ಮರೆಯಾಗಿ ನಿಂತುಕೊಂಡು ನೋಡ್ತಾರೆ, ಏನ್ ನಡೀತಿದ್ಯೋ ಇಲ್ಲಿ, ಒಟ್ನಲ್ಲಿ ನಾವೇ ಇದನ್ನೆಲ್ಲ ಮಾಡ್ಸಿರೋದು ಅಂತ ತೇಜಸ್ ಬಾಯಿ ಬಿಟ್ಬಿಡ್ತಾನ ಅಂತ ನಯನತಾರ ಹೇಗ್ ಕೇಳ್ತಾರೆ. ನಾವು ಅಂತ ಗೊತ್ತಾಗೋಕೆ ಸಾಧ್ಯನೇ ಇಲ್ಲ ನಯನತಾರ, ಯಾಕೆ ಅಂತಂದ್ರೆ ಇಷ್ಟೆಲ್ಲ ಮಾಡ್ಸಿರೋದು ನಾವು ಅಂತ ತೇಜಸ್ಗೆ ಗೊತ್ತಿಲ್ಲ. ಇನ್ನು ಅವನಲ್ಲಿ ನಿತ್ಯ ಹತ್ರ ಕರ್ಣ ಹತ್ರ ಹೇಳ್ತಾನೆ, ಬೇರೆ ವಿಷಯನೇ ಇದೆ, ಇಲ್ಲಿ ಸ್ವಲ್ಪ ನೋಡ್ತಾ ನಿಂತ್ಕೋ, ಆದರೂ ಒಳ್ಳೆ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಿದ್ರೆ ಅಂತ ಖುಷಿ ಪಡ್ತಿರ್ತಾರೆ. ಇಷ್ಟು ದಿನ ಒಂದಾಗಿರುವಂತ ನಿತ್ಯ, ಕರ್ಣ, ನಿಧಿ ಹಾಗೆ ಕರ್ಣನ ಮೇಲೆ ತುಂಬಾನೇ ನಂಬಿಕೆ ಇದೆ ಅಂತ ಹೇಳೋ ನಿತ್ಯನಿಗೆ ಎಲ್ಲಾನು ಸುಳ್ಳು ಅಂತ ಗೊತ್ತಾಗುತ್ತೆ, ಕರ್ಣ ಮೋಸ ಮಾಡಿದ್ದಾನೆ ಅಂತಾನೂ ಸಹ ಗೊತ್ತಾಗುತ್ತೆ. ಆಮೇಲೆ ಇವರೆಲ್ಲ ಹೇಗೆ ನಡ್ಕೊಂತಾರೆ ಕರ್ಣನ ಜೊತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನಂತನೂ. ಇಷ್ಟು ದಿನ ಕರ್ಣನ ಖುಷಿ ಹಾಳು ಮಾಡಬೇಕು ಅಂತ ಕಾಯ್ತಿದ್ದೆ, ಆದ್ರೆ ಸ್ವಲ್ಪ ದಿನದಿಂದ ನಿಧಿ ಬಂದಾಗಿಂದ ಕರ್ಣನ ಜೀವನದಲ್ಲಿ ತುಂಬಾನೇ ಖುಷಿಯಾಗಿದ್ದಾನೆ. ಆದ್ರೆ ಈಗ ಇನ್ನು ಮುಂದೆ ಆ ಖುಷಿ ನೆಮ್ಮದಿ ಯಾವುದೂ ಕೂಡ ಇರೋದಿಲ್ಲ, ನಾನು ಏನು ಅನ್ಕೊಂಡಿದ್ದೀನೋ ಅದೇ ತರನೇ ನಡೆಯುತ್ತೆ ಇನ್ ಮುಂದೆ ಅಂತ ಕರ್ಣ ಅವರ ತಂದೆ ಹೇಳ್ತಾರೆ. ನಿತ್ಯ ಮತ್ತೆ ಕರ್ಣ ಮದ್ವೆ ಆಗಿರೋ ವಿಷಯ ಗೊತ್ತಾಗಿ ತೇಜಸ್ ಬೈತಾ ಇರ್ತಾರೆ. ಅದೇ ಸಮಯಕ್ಕೆ ತೇಜಸ್ ನೀನು ಅಂತ ಹೇಳಿದಾಗ ಕರ್ಣ ಬಂದು, ಆಗ ಎಂತ ಮೋಸ ಮಾಡ್ಬಿಟ್ಟೆ, ಈಗ ಬಂದು ನಾಟಕ ಮಾಡ್ತಿದ್ಯಾ ಎಲ್ಲರ ಮುಂದೆನು ಅಂತ, ಆಗ ಶರ್ಟ್ ಇಟ್ಕೊಂಡು ನೀನು ಮೋಸ ಮಾಡಿರೋದು ಎಲ್ಲ ಗೊತ್ತಾಗಿದೆ ನನಗೆ, ಯಾಕೆ ಹೀಗೆ ಮಾಡಿದೆ, ನಿನ್ನಿಂದನೇ ನಾವು ಮದ್ವೆ ಆಗದೆ ಇರೋ ತರ ಆಗಿದ್ದು, ಇವತ್ತು ನನ್ನ ಈ ಪರಿಸ್ಥಿತಿಗೆ ಕಾರಣನು ನೀನೇನೆ, ನಿತ್ಯನೇ ನನ್ನ ಮೇಲೆ ಅನುಮಾನ ಪಡೋ ತರ ಮಾಡ್ಬಿಟ್ಟೆ ಅಲ್ವಾ ಅಂತ ಕರ್ಣನ ಕಪಾಳಕ್ಕೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ ತೇಜಸ್. ಆಗ ಏನ್ ಮಾಡ್ತಿದ್ಯಾ ನೀನು ಅಂತ ಹೇಳಿ ಆಗ ತೇಜಸ್ನ ತೆಳ್ಳಿ ಮಾಡ್ತಿರೋದೆಲ್ಲ ತಪ್ಪು ನೀನು ಅಂತದ್ರಲ್ಲಿ ನನಗೆ ಬೈತಾ ಇದ್ಯಾ, ಇಷ್ಟು ದಿನ ಎಲ್ಲೋ ಬಚ್ಚಿಟ್ಕೊಂಡು ಕುತ್ಕೊಂಡು ಈಗ ಬಂದು ನಾಟಕ ಮಾಡ್ತಿದ್ಯಾ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು, ನನ್ನ ಮೇಲೆ ತಪ್ಪಾಗಿದೆಯಲ್ಲ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಕರ್ಣ ಆಗ ಏನು ಗೊತ್ತಿಲ್ದಿರೋ ತರ ಯಾಕೆ ನಾಟಕ ಮಾಡ್ತಿದ್ಯಾ, ನಿತ್ಯನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀಯಾ, ಮದುವೆ ಆಗಿದ್ದೀಯಾ, ಇದೆಲ್ಲ ನಿನಗೆ ಗೊತ್ತಿಲ್ವಾ, ಇದು ಮೋಸ ಅಲ್ದೆ ಇನ್ನೇನು ಅಂತ ತೇಜಸ್ ಹೇಳ್ತಾರೆ. ಸಾಕು ನಿಲ್ಸು ತೇಜಸ್, ನೀನು ಅನ್ಕೊಂಡ್ ಹಾಗೆ ನಾನು ನಿತ್ಯನ್ನ ಮದ್ವೆನೇ ಆಗಿಲ್ಲ, ನಾವಿಬ್ಬರು ನಾಟಕ ಮಾಡ್ತಿರೋದು ಅಷ್ಟೇನೆ, ನಾವಿಬ್ಬರು ಯಾವ ಮದ್ವೆನೂ ಆಗಿಲ್ಲ, ನಾನು ನಿತ್ಯನ ಕುತ್ತಿಗೆಗೆ ತಾಳಿನೂ ಕಟ್ಟಿಲ್ಲ ಅಂತ ಕರ್ಣ ಹೇಳಿದಾಗ ಆಗ ತೇಜಸ್ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ, ಏನು ತಾಳಿ ಕಟ್ಟಿಲ್ವಾ, ನಾಟಕನ ಅಂತ ಹೇಳ್ತಾರೆ. ಕರ್ಣ ಅವರ ತಂದೆ ನಯನತಾರ, ಸಂಜಯ್ ಎಲ್ಲ ಕೇಳಿಸಿಕೊಂಡು ಆಶ್ಚರ್ಯದಿಂದ, ಏನೋ ಹಾಗೆ ಇದ್ರೆ ಈ ನಿತ್ಯ ಕರ್ಣ ಇಬ್ಬರು ಮದ್ವೆ ಆಗಿಲ್ವಾ, ನಮ್ಮೆಲ್ಲರ ಮುಂದೆ ನಾಟಕ ಮಾಡ್ತಿದ್ದಾರ, ತಾಳಿ ಕಟ್ಟಿಲ್ಲ ಅಂತ ಹೇಳಿದ್ರು ಕಟ್ಟಿದ್ದೀನಿ ಅಂತ ಕರ್ಣ ಹೇಳಿ ಮೋಸ ಮಾಡಿದ್ದಾನೆ ನಮ್ಮ ಮನೆಯವರೆಲ್ಲರಿಗೂ ಅಂತ ನಯನತಾರ ಹೇಳ್ತಾರೆ. ಇದೇ ಸತ್ಯ ನನಗೆ ಗೊತ್ತಿತ್ತು ಮುಂಚೆನೆ ಅಂತ ಕರ್ಣ ಅವರ ತಂದೆ ಹೇಳ್ತಾರೆ. ತೇಜಸ್ ಕರ್ಣನಿಗೆ ಹೊಡೆದಾಗ ಕೋಪ ಮಾಡಿಕೊಂಡು ಸತ್ಯ ಹೇಳ್ತಾರೆ ಮದ್ವೆ ಆಗಿಲ್ಲ ಅಂತ. ಕರ್ಣ ಸತ್ಯ ಹೇಳ್ತಾರೆ. ಹೌದು ಸ್ನೇಹಿತರೆ, ಹೀಗೆ ಕರ್ಣ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.